ನಮಸ್ಕಾರ, ನಿಮ್ಮ ಹೆಸರು? ಉಮೇಶ್ ಅಂತ. ಸರ್, ಈಗ ಎಲೆಕ್ಷನ್ ಬರ್ತಾ ಇದೆ ಭಾರತಕ್ಕೆ, ಸೊ ನಿಮ್ಮ ಆಯ್ಕೆ ಸರ್? ನಮ್ಮ ಆಯ್ಕೆ BJP, ನರೇಂದ್ರ ಮೋದಿ ಗೆಲ್ಲಬೇಕು. ಯಾಕೆ ಅಂದರೆ ಡೆವಲಪ್ ಆಗ್ತಾಯಿದೆ. ನಮಗೆ ಮೇನ್ ಬೇಕಾಗಿರೋದು ಇಂಡಿಯಾ ಡೆವಲಪ್ ಆಗಬೇಕು. ಯಾಕಂದರೆ ಆರ್ಥಿಕತೆಯೂ ತೊಂದರೆ ಬರಬಾರ್ದು. ಇವಾಗ ಮೋದಿ ಬಂದಾಗಿಂದ ಇನ್ನೂ 10 ವರ್ಷ ಮೋದಿನೇ ಇದ್ದರೆ ಇಂಪ್ರೂವ್ಮೆಂಟ್ ನಮ್ಮ ಇಂಡಿಯಾ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಭಾಳ ನಂಬಿದ್ದೀನಿ ನಾನು. ಸರ್, ಈಗ ಡಿಜಿಟಲ್ ಪೇಮೆಂಟ್ ಬಗ್ಗೆ ಮಾತಾಡೋದಾದರೆ ನಿಮ್ಗೆ ಎಷ್ಟು ಹೆಲ್ಪ್ ಆಗಿದೆ ಡಿಜಿಟಲ್ ಪೇಮೆಂಟ್? ಡಿಜಿಟಲ್ ಪೇಮೆಂಟಿಂದ ಪಿಕ್ ಪ್ಯಾಕೆಟ್ ಅನ್ನೋದು ನಿಂತೋಗಿದೆ. ಡಿಜಿಟಲ್ ಪೇಮೆಂಟ್ ಮತ್ತು ಯಾವುದೇ ಬ್ಲ್ಯಾಕ್ ಮನಿ ಆಗಲಿ ಯಾವುದೇ ಆಗಲಿ ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರೂ ಎಲ್ಲ ಗೊತ್ತಾಗ್ತಾಯಿದೆ, ಡೀಟೇಲ್ಸು ಪಿನ್ ಟು ಪಿನ್ನು. ಇದರಿಂದ ಡಿಜಿಟಲ್ ಪೇಮೆಂಟ್ ಬಂದರೆ ಇನ್ನೂ ಒಳ್ಳೆಯದಾಗುತ್ತೆ ಎಲ್ಲ ರೀತಿ. ಈಗ ಯಾರು ಬ್ಯಾಂಕಿಗೆ ಹೋಗುತ್ತೋ ನೆಸೆಸರಿನೇ ಇಲ್ಲ, ಇದರಿಂದ ಒಳ್ಳೆಯದಾಗ್ತಾಯಿದೆ. ಈಗ ಎಕನಾಮಿಕ್ಸ್ ಬಗ್ಗೆ ಮಾತಾಡೋದಾದರೆ 2014ಕ್ಕಿಂತ ಮುಂಚೆ ನಮ್ಮ ದೇಶ ಟಾಪ್ 10 ಇತ್ತು. ಕೇವಲ 10 ವರ್ಷದಲ್ಲಿ ಮೋದಿ ಸರ್ಕಾರದಲ್ಲಿ ಟಾಪ್ 5 ಬಂದಿದೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಅಂದರೆ ನಂಬರ್ 1 ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಮೋದಿ ಇನ್ನೂ 10 ವರ್ಷ ಇದ್ದರೆ ಇದೇ ರೀತಿ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ನಂಬಿಕೆಯಲ್ಲಿ ಕಾಯ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರ ಬಂದರೆ ಅದೇ ಹೇಳ್ತಾ ಇಲ್ವಾ, ಶ್ರೀಲಂಕಾ ಅಫ್ಘಾನಿಸ್ತಾನ ಆರ್ಥಿಕತೆ ಎಲ್ಲ ಕುಂದೋಗೈತಲ್ಲ, ಅದೇ ರೀತಿ 100% ಆಗೇ ಆಗುತ್ತೆ. ಥ್ಯಾಂಕ್ ಯು. ವೆಲ್ಕಮ್.